ಹಾಯ್ ಹೆಲೋ ವಾಟ್ಸಪ್ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವೀಡಿಯೋ. ವ್ಲಾಗಲ್ಲಿ ನಿಮಗೆ ನೋಡಿದಾಗಲೇ ಗೊತ್ತಾಗಿರುತ್ತೆ ದಟ್ ನಾನು ಅವಳಲ್ಲಿ ಬೆಟ್ಟದ ವ್ಲಾಗ್ ಹಾಕಿದ್ದೆ. ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಆಲ್ರೆಡಿ ನಂದು 300 ಕಿಲೋಮೀಟರ್ಸ್ ಆಗಿತ್ತು. ಸೊ ನಾನು ಆವಾಗಲೇ ಹೇಳಿದ್ದೆ ದಟ್ ಬಂದಿದ ತಕ್ಷಣ ಫಸ್ಟ್ ಸರ್ವಿಸಿಗೆ ಬಿಡ್ತೀನಿ ಅಂತ. ಆಲ್ಮೋಸ್ಟ್ 450-460 ಕಿಲೋಮೀಟರ್ಸ್ ಆಯಿತು. ಇವತ್ತು ಬಂದಿದ್ದ ತಕ್ಷಣವೇ ಫಸ್ಟ್ ಸರ್ವಿಸಿಗೆ ಬಿಟ್ಟೆ. ಎಷ್ಟು ಐ ಥಿಂಕ್ ಎಸ್ 464 ಕಿಲೋಮೀಟರ್ಸಿಗೆ ಫಸ್ಟ್ ಸರ್ವಿಸ್ ಬಿಟ್ಟೆ. ಫಸ್ಟ್ ಸರ್ವಿಸ್ ಆಗೋಕ್ಕಿಂತ ಮುಂಚೆ ನನಗೇನು ಇಶ್ಯೂ ಇರಲಿಲ್ಲ. ಒಂದು ಬ್ರೇಕ್, ಹಿಂದೆದು ಡಿಸ್ಕ್ ಬ್ರೇಕಲ್ಲಿ ಏನೋ ಪ್ರಾಬ್ಲಮ್ ಇತ್ತು. ಅದು ಸ್ಲೈಟಾಗಿ ಹಿಡಿದಾಗ ಗರ್ರ ಅಂತ ಸೌಂಡ್ ಬರ್ತಾಯಿತ್ತು. ಅದೊಂದು ಇಶ್ಯೂ ಇತ್ತು. ಆ್ಯಂಡ್ ಈ ಹಿಮಾಲಯ ಅನ್ನೋ ಪ್ಲೇಟ್ ಇರುತ್ತಲ್ಲ, ಸೊ ಇದು ಒಂದು ಸೈಡು ಎದ್ದಿತ್ತು, ಒಂದು ಸೈಡ್ ಈ ಥರ ಮೇಲೆ ಎದ್ದಿತ್ತು. ಅದು ತೋರಿಸಿದೆ. ಆಮೇಲೆ ಫ್ಯೂಸಸ್ ಒಂದೆರಡು ಹೋಗಿತ್ತು ಶಾರ್ಟಾಗಿ, ಸೊ ಅದನ್ನು ಚೇಂಜ್ ಮಾಡಿಸಿದ್ದೀನಿ. ಆ್ಯಂಡ್ ನನ್ನ ಮೇಜರ್ ಪ್ರಾಬ್ಲಮ್ ಏನೂ ಇರಲಿಲ್ಲ ನನ್ನದ್ರಲ್ಲಿ. ಸೊ ಇವಾಗ ಫಸ್ಟ್ ಸರ್ವಿಸ್ ಆಗಿ ನೀವೇ ನೋಡ್ಬೋದು, ಫುಲ್ ಚಕ ಅಂತ ರೆಡಿಯಾಗಿ ಬಂದಿದೆ, ಫುಲ್ ವಾಶ್ ಆಗಿ. ಆ್ಯಂಡ್ ಫಸ್ಟ್ ಸರ್ವಿಸಲ್ಲಿ ನಿಮಗೆ ಡೌಟ್ ಇರ್ಬೋದು, ಏನೇನು ಮಾಡ್ತಾರೆ, ಎಷ್ಟು ಕಾಸ್ಟ್ ಆಗ್ಬೋದು ಫಸ್ಟ್ ಹಿಮಾಲಯನ್ ಫಸ್ಟ್ ಸರ್ವಿಸ್ ಈಸ್ ಫಾರ್ 500 ಕಿಲೋಮೀಟರ್ಸ್. ಆ್ಯಂಡ್ ಇಲ್ಲಿ ನನ್ನ ಹತ್ರ ಬಿಲ್ ಇದೆ. ಇಲ್ಲಿ ಬಂದು ಅವ್ರು ಹೇಳಿರೋದು ಚೈನ್ ಲೀವ್ ಮಾಡಿದ್ದಾರೆ 500 ml 110 rupees. ಆ್ಯಂಡ್ ಲಿಕ್ವಿಡ್ ಗನ್ ಸೆಮಿ 780 rupees. ಓಕೆ, ಆಯಿಲ್ ಚೇಂಜ್ ಮಾಡಿದ್ದಾರೆ, ಚೈನ್ ಲೀವ್ ಮಾಡಿದ್ದಾರೆ. ಫಿಲ್ಟರ್ ಕಾಂಪ್ ಇಂಜಿನ್ ಆಯಿಲ್ 99 rupees. ಕನ್ಸ್ಯೂಮಬಲ್ ಚಾರ್ಜಸ್ 118. ನೈಟ್ರೋಜನ್ ಫಿಲ್ಲಿಂಗ್ ಬೋತ್ ದ ಟೈರ್ಸ್ 70 rupees. ಸೊ ಟೋಟಲ್ ಪ್ರೈಸ್ ಬಂದು 11178 ಆಗಿದೆ. ಸೊ ನಾನು ಈ ಬಿಲ್ದು ಸ್ಕ್ರೀನ್ಶಾಟ್ ಹಾಕ್ತೀನಿ, ನೀವು ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಎಸ್ 1178 rupees ಆಯಿತು. ಹಿಂದೆ ಸರ್ವಿಸ್ ಮಾಡ್ಸೋಕ್ಕಿಂತ ಮುಂಚೆನೇ ಇವಾಗಲೂ ಏನು ಮೇಜರ್ ಅದೇ ಗಾಡಿ ಓಡಿಸ್ಬೇಕಾದ್ರೆ ಏನು ಫೀಲ್ ಬರುತ್ತೆ ಅಂತ ಗಾಡಿನೇ ಓಡಿಸಿ ನೋಡೋಣ ಬನ್ನಿ. ನಾನು ನನ್ನ ಫ್ರೆಂಡ್ದು ಫಸ್ಟ್ ಸರ್ವಿಸ್ ಆದಾಗ ನೋಡಿದ್ದು ಬ್ರೇಕ್ ಕಮ್ಮಿ ಹಿಡಿಯುತ್ತೆ. ಅದೊಂದು ಸ್ವಲ್ಪ ನೋಡ್ಕೊಂಡು ಓಡಿಸ್ಬೇಕು. ಬ್ರೇಕ್ ಸ್ವಲ್ಪ ಲೂಸ್ ಆಗಿರುತ್ತೆ. ಸಖತ್ತಾಗೆ ಬ್ರೇಕ್ ಲೂಸ್ ಆಗಿರುತ್ತೆ. ನಾವು ನಾರ್ಮಲ್ ಕಾನ್ಫಿಡೆನ್ಸಲ್ಲೆಲ್ಲ ಓಡಿಸೋಕ್ಕಾಗಲ್ಲ, ಅದು ಸ್ವಲ್ಪ ಇದಾಗಬೇಕು. ಅದೇ ಗಾಡಿ ನಂದು ಏನು ಮೇಜರ್ ನಂಗೆ ಚೇಂಜಸ್ ಏನು ಅನ್ನಿಸ್ತಾ ಇರಲಿಲ್ಲ. ಲೈಕ್ ನಾನು ಫಸ್ಟ್ ಸರ್ವಿಸ್ ಬಿಡೋಕ್ಕಿಂತ ಮುಂಚೆ ನನಗೆ ಫಸ್ಟ್ ಆಫ್ ಆಲ್ ನನ್ನ ಗಾಡಿಯಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತಲೂ ನನಗೇನೋ ಫೀಲ್ ಆಗಿಲ್ಲ. ಅದೇ ಬ್ರೇಕು ಹಿಂಗೆ ಲೈಟಾಗಿ ಹಿಡಿದಾಗ ಸ್ವಲ್ಪ ಸೌಂಡ್ ಬರೋದು. ಅದು ಆಲ್ರೆಡಿ ಒಂದ್ಸಲಿ ಸರ್ವಿಸ್ ಸೆಂಟ್ರಿಗೆ ಹೋಗಿ ಅದನ್ನು ಆ ಇಶ್ಯೂನ ಹೇಳಿದಾಗ ಅವರು ಕರೆಕ್ಟ್ ಮಾಡಿ ಕೊಟ್ಟಿದ್ರು. ಸೊ ಇನ್ನೊಂದ್ಸಲಿ ಅದು ಒಂದೊಂದ್ಸಲಿ ಬರುತ್ತೆ, ಬಟ್ ಇವಾಗ ಐ ಥಿಂಕ್ ಅದು ಕರೆಕ್ಟ್ ಆಗಿದೆ ಅಂತ. ಏನು ಬ್ರೇಕ್ ಒಂದು ಕಮ್ಮಿ ಹಿಡಿತಾ ಇದೆ, ಅದು ಸರಿ ಆಗುತ್ತೆ. ಅದು ಬಿಟ್ಟರೆ there is no much of a difference in the vehicle after first service. ಅದೇ ಏನು ಫಸ್ಟ್ ಸರ್ವಿಸ್ ಆದಮೇಲೆ ಅಡ್ವಾಂಟೇಜ್ ಅಂದರೆ 60 ಕ್ರೂಸಿಂಗ್ ಸ್ಪೀಡ್ ಇರೋಲ್ಲ. ಲೈಕ್ ಸ್ವಲ್ಪ ಬ್ರೇಕಿಂಗ್ ಪೀರಿಯಡಲ್ಲಿ ಮುಗಿಯುತ್ತಲ್ಲ, ಬ್ರೇಕಿಂಗ್ ಪೀರಿಯಡ್ ಮುಗಿದಿರುತ್ತೆ. ಸೊ ಸ್ವಲ್ಪ ಆರಾಮಾಗಿ ಓಡಿಸ್ಕೊಬೋದು. ಬಟ್ ಅಂದ್ರೂ ನಾನು ಯೂಶ್ವಲಿ ಹೋಗೋದು ಅಷ್ಟರಲ್ಲೇ 60-70s ಅಷ್ಟೇ. ಅದೇ ಲೈಕ್ ನನ್ನ ಫ್ರೆಂಡ್ದು ಕ್ಲಾಸಿಕ್ ಫಸ್ಟ್ ಸರ್ವಿಸ್ ಪ್ರೈಸ್ ಬಂದು 1078 rupees ಆಯಿತು. ನನ್ನ 1170 ಸಮಥಿಂಗ್ ಆಯಿತು ಅಷ್ಟೇ. ಸೊ ಫಸ್ಟ್ ಸರ್ವಿಸ್ ಇಷ್ಟೇ. ಫಸ್ಟ್ ಸರ್ವಿಸ್ ಈಸ್ ಫಾರ್ 500 kilometers, ಸೆಕೆಂಡ್ ಸರ್ವಿಸ್ 5000, ಆ್ಯಂಡ್ ದೆನ್ ಥರ್ಡ್ ಸರ್ವಿಸ್ 10, 15, 20 ಆ ಥರ ಎವ್ರಿ 5000ಗೆ ಸರ್ವಿಸ್ ಇರುತ್ತೆ. ಅದೇ ಗಾಡಿ ಸ್ಮೂತ್ ಅಂದರೆ ಓಡ್ಸೋಕ್ಕೆ ಇನ್ನೊಂದು ಸ್ವಲ್ಪ ಸ್ಮೂತ್ ಆದಂಗೆ ಅನಿಸ್ತಾ ಇದೆ. ನಾನು ಗಾಡಿನ ಬಿಟ್ಟಿದ್ದು ಸರ್ವಿಸ್ಗೆ 1:30ಗೇನೋ. ಸೊ ನನಗೆ ರಿಟರ್ನ್ 5:30 ಕೊಟ್ಟರು. ಲೈಕ್ 4 hours ತೊಗೊಂಡ್ರು. ಅಂದರೆ ಎನ್ಫೀಲ್ಡ್ ಶೋರೂಮಲ್ಲಿ ಸರ್ವಿಸ್ ಸೆಂಟ್ರಲ್ಲಿ ಸ್ವಲ್ಪ ಪರಿಚಯ ಇರೋರು ಇದ್ದಾರೆ. ಅಂದರೆ ಲೈಕ್ ನಾರ್ಮಲಾಗಿ ಎಲ್ಲರಿಗೂ ಇಷ್ಟೇ, ಏನು ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದರೆ ಒಂದು 4-5 hours ತೊಗೊಬೋದು ಅಷ್ಟೇ. ಅದು ರಶ್ ಇದ್ದರೆ, ಇಲ್ಲ ಅಂದರೆ 2-3 hours ಮಾಡಿಕೊಟ್ಬಿಡ್ತಾರೆ.
ಸೊ ಅದೇ ದಟ್ಸ್ ಇಟ್. ಫಸ್ಟ್ ಡೆಲಿವರಿ ರಿಲೇಟೆಡ್ ನಾನು ಏನೇನು ಹೇಳಬೇಕೆಲ್ಲ ಹೇಳಿದ್ದೀನಿ. ಸೊ ಯಾ, ಇನ್ನು ಏನೇ ಕ್ವೆರೀಸ್ ಇದ್ರೂ ಫಸ್ಟ್ ಸರ್ವಿಸ್ ರಿಲೇಟೆಡ್ ಈ ಗಾಡಿ ರಿಲೇಟೆಡ್ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ನಾನು ಎಲ್ಲ ಕ್ವಶನ್ಸ್ಗೂ ಆನ್ಸರ್ ಮಾಡ್ತೀನಿ. ಸೊ ಯಾ, ಇಫ್ ಯು ಹ್ಯಾವ್ ಲೈಕ್ ದ ವಿಡಿಯೋ, ಡೋಂಟ್ ಫರ್ಗೆಟ್ ಟು ಹಿಟ್ ದ subscribe button and press the bell notification. I'll see you in the next video. Bye bye.